ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ವರ್ಕ್ ಫ್ರಮ್ ಹೋಮ್ ಈ ವಿಷಯದ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನ ಎಲ್ಲರಿಗೂ ತಲುಪಿಸ್ಬೇಕು ಅನ್ಕೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವ ಒಂದು ಆಸಕ್ತಿ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಹಲವಾರು ಆನ್ಲೈನ್ ಅಪ್ಲಿಕೇಶನ್ಸ್, ಪ್ಲಾಟ್ಫಾರ್ಮ್ಸ್ ಇದನ್ನ ಅವರು ಯೋಚನೆ ಮಾಡಿ, ಅಂದ್ರೆ ಹಲವಾರು ವ್ಯಕ್ತಿಗಳು ಮನೆಯಿಂದನೇ ಕೆಲಸ ಮಾಡೋದಕ್ಕೆ ಆಸಕ್ತಿ ವಹಿಸಿದ್ದಾರೆ ಅನ್ನುವ ಒಂದು ಯೋಚನೆಯಲ್ಲಿ ನಿಮಗೆ ಕೆಲವು ಅಂದ್ರೆ ಸರಿಯಾದ ಒಂದು ಆನ್ಲೈನ್ ಅಪ್ಲಿಕೇಶನ್ಸ್ ನಾವಿದ್ರೆ ಓಕೆ, ಅಂದ್ರೆ ಸರಿಯಾದ ಕೆಲಸಗಳು ಅವರು ನಿಮಗೆ ಕೊಡ್ತಾ ಇದ್ದು, ನಿಮ್ಮಿಂದ ಕೆಲಸವನ್ನ ತೆಗೆದುಕೊಳ್ತಾ ಇದ್ದು, ತಿಂಗಳಿಗೆ ಇಷ್ಟು ಸಂಬಳ ಅಂತ ಕೊಡ್ತಾ ಇದ್ರೆ ಅದರಿಂದ ಯಾವುದೇ ಒಂದು ಅನಾನುಕೂಲ ಸಂಭವಿಸುವುದಿಲ್ಲ. ಆದರೆ ವರ್ಕ್ ಫ್ರಮ್ ಹೆಸರಿನಲ್ಲಿ ಹಲವಾರು ಒಂದು ಮೋಸಗಳು ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಅದರಲ್ಲಿನೂ ಸಹ ತುಂಬಾ ಮೋಸ ಹೋಗ್ತಾ ಇದ್ದಾರೆ. ನಾನು ಮನೆಯಲ್ಲೇ ಇರ್ತೀನಿ, ಮನೆ ಕೆಲಸ ಎಲ್ಲ ಆದ್ಮೇಲೆ ನನಗೂ ಸಹ ಕೆಲವು ಗಂಟೆಗಳ ಕಾಲ ಯಾವ್ದಾದ್ರು ಒಂದು ಕೆಲಸ ಸಿಕ್ಕರೆ ನಾನು ಅದನ್ನ ಮಾಡಿ ಅದರಿಂದ ನಾನು ಸಂಪಾದನೆಯನ್ನ ಮಾಡಬೇಕು, ಈ ಒಂದು ಆಲೋಚನೆಯಲ್ಲಿ ಮಹಿಳೆಯರು ವರ್ಕ್ ಫ್ರಮ್ ಹೋಮ್ ಗಳನ್ನ ಅಂದ್ರೆ ಮನೆಯಿಂದನೇ ಕೆಲಸ ಮಾಡುವ ಕೆಲಸಗಳನ್ನ ಹುಡುಕೊಳ್ತಾರೆ. ಇದರಲ್ಲಿ ಹಲವಾರು ಸರಿ ಮೋಸ ಹೋಗುವ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವಾಗ್ಲೂ ಸಹ ನಾವು ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೆಯಿಂದನೇ ಕೆಲಸ ಮಾಡೋದಕ್ಕೆ ನಾವು ಹುಡುಕ್ತಾ ಇದ್ರೆ ಅಂತವರು ಕೆಲವು ವಿಷಯಗಳನ್ನ ಗಮನದಲ್ಲಿಟ್ಕೊಳ್ಬೇಕು. ನೀವು ಯಾವ ಒಂದು ಕೆಲಸಕ್ಕೆ ಸೇರ್ತಾ ಇದ್ದೀರೋ, ಅಂದ್ರೆ ಎಲ್ಲಿ ಸೇರ್ತಾ ಇದ್ದೀರೋ ಅವರ ಒಂದು ಆಫೀಸ್ ಎಲ್ಲಿದೆ, ಎಂತಹ ಕೆಲಸ ಅದು, ಆಮೇಲೆ ತಿಂಗಳಿಗೆ ನಿಜವಾಗ್ಲೂ ಸರಿಯಾಗಿ ಅವರು ಸಂಬಳವನ್ನ ಕೊಡ್ತಾರಾ, ಎಷ್ಟು ಸಂಬಳ ನಿಗದಿ ಆಗಿದೆ, ಆಮೇಲೆ ನಿಮ್ಮ ಜೊತೆಗೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಿಮ್ ತರಾನೇ, ಈ ತರದ ಹಲವು ಹಲವು ಪ್ರಮುಖ ಅಂಶಗಳನ್ನ ನೀವು ಕಲೆ ಹಾಕ್ಬೇಕಾಗತ್ತೆ ಮೊದಲೇ. ಇದು ಅಲ್ಲದೆ ನೀವು ಎಷ್ಟೋ ಒಂದು 2 ಗಂಟೆ ಕೆಲಸ ಮಾಡಿದ ತಕ್ಷಣ ನನಗೆ ತಿಂಗಳಿಗೆ 40,000 ಸಂಬಳ ಬರುತ್ತೆ, ಸೇರ್ಕೊಂಡ್ಬಿಡೋಣ ಅಂತ ಹೇಳಿ ನಿಮ್ಮ ವೈಯಕ್ತಿಕ ಒಂದು ಅಡ್ರೆಸ್ಗಳಿರಬಹುದು ಅಥವಾ ಯಾವ್ದಾದ್ರು ಬ್ಯಾಂಕ್ ಡೀಟೇಲ್ಸ್ ಇರಬಹುದು, ಈ ತರದ ಯಾವುದೇ ಒಂದು ಅಂಶಗಳನ್ನ ಅವ್ರ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಆನ್ಲೈನ್ ವರ್ಕ್ ಫ್ರಮ್ ಹೋಮ್ ಅನ್ನೋವು ಜಾಸ್ತಿ ಮೋಸಗಳನ್ನ ಮಾಡ್ತಾ ಇದೆ ಜನರ ಜೊತೆಗೆ. ಇಲ್ಲಿ ಪುರುಷರ ಜೊತೆಗೆ ಮಹಿಳೆಯರನ್ನು ಸಹ ತುಂಬಾ ಮೋಸ ಹೋಗಿದ್ದಾರೆ. ಸೊ ನೀವು ವರ್ಕ್ ಫ್ರಮ್ ಹೋಮ್ ಯಾವುದೇ ಒಂದು ಕೆಲಸವನ್ನ ಹುಡುಕ್ತಾ ಇದ್ರೆ ಹಲವಾರು ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಎಷ್ಟೋ ಸಂಸ್ಥೆಗಳು ಈ ತರ ವರ್ಕ್ ಫ್ರಮ್ ಹೋಮ್ ಕೆಲಸಗಳನ್ನ ಕೊಟ್ಟು ಒಂದು 2-3 ತಿಂಗಳು ನೀವು ಕೆಲಸ ಮಾಡಿದ್ರೂ ಸಹ ಇಲ್ಲ, ನೀವು ಒಂದು ಟಾರ್ಗೆಟ್ ಅನ್ನ ರೀಚ್ ಆಗಿಲ್ಲ, ನಿಮಗೆ ಅಮೌಂಟ್ ಬರೋದಿಲ್ಲ, ನಿಮ್ಮ ಒಂದು ಸಂಬಳ ನಮಗ್ ಕೊಡಕ್ ಆಗಲ್ಲ, ಯಾವ್ದಾದ್ರೂ ನೀವು ನಿಮ್ಮ ಒಂದು ಕ್ವಾಲಿಫಿಕೇಶನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಕೊಟ್ಟಿದ್ರೆ ಅವುಗಳನ್ನ ನಾವು ವಾಪಸ್ ಕೊಡೋದಿಲ್ಲ, ನೀವು ಇಂತಿಷ್ಟ ವರ್ಷಗಳು ನಮ್ ಜೊತೆಗೆ ಕೆಲಸ ಮಾಡ್ಬೇಕಾಗತ್ತೆ, ನೀವು ಮೊದಲೇ ಮಾತಾಡಿದ್ರಿ 2 ವರ್ಷ ನಮ್ ಜೊತೆಗೆ ಕೆಲಸ ಮಾಡ್ತೀವಿ ಅಂತ. ಈ ತರ ಎಲ್ಲ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ನೀವು ಯಾವುದೇ ಒಂದು ಆಸೆಗೆ ಅಂದ್ರೆ ಕೆಲವು 1-2 ಗಂಟೆ ನಾನು ಕೆಲಸ ಮಾಡಿದ್ರೆ ತಿಂಗಳಿಗೆ ಇಷ್ಟೊಂದು ನನಗೆ ಸಂಬಳ ಸಿಗುತ್ತೆ, ಯಾಕೆ ನಾನು ಸಮಯವನ್ನ ವ್ಯರ್ಥ ಮಾಡೋದು, ಹೋಗಿ ಸೇರ್ಕೊಂಡ್ಬಿಡೋಣ, ಡೇಟಾ ಯಾವ್ದಾದ್ರು ಒಂದು ಕೆಲಸವನ್ನ ಕಲ್ಕೊಂಡ್ಬಿಡೋಣ, ಅವ್ರೇ ಕಲಿಸ್ಕೊಡ್ತಾರೆ, ಆಮೇಲೆ ನಾನು ಕೆಲಸವನ್ನ ಮಾಡೋಣ, ಈ ತರ ಆಲೋಚನೆ ಮಾಡಿ ಯಾವುದೇ ಒಂದು ಪೂರ್ವಾಲೋಚನೆ ಮಾಡ್ದೇನೆ ಅಂದ್ರೆ ಗಮನಕ್ಕೆ ತೆಗೆದುಕೊಳ್ಳಬೇಕಾದ ಅಂಶಗಳ ಬಗ್ಗೆ ನೀವು ಯೋಚನೆ ಮಾಡದೆ ಹಾಗೆ ಸೇರ್ಕೊಂಡ್ರೆ ನಿಮ್ಮ ಒಂದು ನೆಮ್ಮದಿ ಹಾಳಾಗುತ್ತೆ. ನೀವು ಕೆಲಸ ಮಾಡಿದ್ರೂ ಸಹ ಸಂಬಳ ನಿಮ್ಗೆ ಸಿಗದೇ ಇರಬಹುದು. ಇದರಿಂದ ನಿಮ್ಮ ಒಂದು ಸಮಯನೂ ಸಹ ವ್ಯರ್ಥ ಆಗಿರುತ್ತೆ. ನೀವು ದಿನದಲ್ಲಿ ಇಷ್ಟು ಗಂಟೆ ಅಂತ ನೀವು ಯಾವ್ದಾದ್ರು ಒಂದು ಡೇಟಾ ಒಂದು ಎಂಟ್ರಿ ಇರಬಹುದು ಅಥವಾ ಯಾವುದು ನೀವು ಸೇರಿದಿರೋ ಕೆಲಸಕ್ಕೆ ಅದಕ್ಕೆ ಪೂರಕವಾದ ಕೆಲಸ ನೀವು ಮಾಡಿಕೊಟ್ಟಿರಬಹುದು. ಇದರಿಂದ ಕೊನೆಗೆ ಮೋಸ ಹೋದವರೂ ಸಹ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ತುಂಬಾ ಚೆನ್ನಾಗಿರುತ್ತೆ, ನಾವು ತುಂಬಾ ಹಣವನ್ನ ಸಂಪಾದಿಸಬಹುದು, ಈ ತರ ಆಲೋಚನೆಯಲ್ಲಿ ಹಲವಾರು ವ್ಯಕ್ತಿಗಳು ಮಹಿಳೆಯರು ಈ ಒಂದು ಕೆಲಸಗಳಿಗೆ ಸೇರ್ಕೊಳ್ತಾರೆ. ಇದರಿಂದ ಹಲವಾರು ಜನ ಮೋಸನೂ ಸಹ ಹೋಗ್ತಾ ಇದ್ದಾರೆ. ಇದರಿಂದ ಅವರ ಸಮಯನೂ ಸಹ ವ್ಯರ್ಥ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಕೆಲವು ವಿಷಯಗಳನ್ನ ಎಲ್ಲರಿಗೂ ಸಹ ತಲುಪಿಸ್ಬೇಕು ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ನಾನ್ ಮಾಡಿರೋದು. ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.